ಇನ್ನು ಪವರ್ ಶೇರಿಂಗ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಡಿಕೆ ಡೆಲ್ಲಿ ಯಾತ್ರೆ ಬಗ್ಗೆ ಪರಂ ಸ್ಫೋಟಕ ಮಾತನಾಡಿದ್ದಾರೆ. ಮಾಡೋದೇ ರಾಜಕೀಯ, ಇದರಲ್ಲಿ ಬೆಳವಣಿಗೆ ಏನು ಬಂತು, ಅದಕ್ಕೆ ಅಲ್ವಾ ರಾಜಕಾರಣ ಅಂತ ಹೇಳೋದು. ರಾಜಕಾರಣ ಅನ್ನೋ ಡೆಫಿನೇಷನ್ ಅಲ್ಲೇ ಎಲ್ಲ ಇದೆ, ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದು ಏನೂ ಇಲ್ಲವಲ್ಲ. ಕುತೂಹಲವನ್ನು ಮೂಡಿಸಿದಂತಹ ಗೃಹ ಸಚಿವ ಪರಮೇಶ್ವರ್ ಅವರ ಮಾತು. ಡಿಕೆ ದೆಹಲಿ ಯಾತ್ರೆನ ಸಮರ್ಥಿಸಿದ್ರ ಹಾಗಿದ್ರೆ ಪರಮೇಶ್ವರ್. ಪವರ್ ಶೇರಿಂಗ್ ಫೈಟ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಡಿಕೆ ಡೆಲ್ಲಿ ಯಾತ್ರೆ ಬಗ್ಗೆ ಪರಂ ಸ್ಫೋಟಕ ಮಾತನಾಡಿದ್ದಾರೆ. ಈ ಮಾಡೋದೇ ರಾಜಕೀಯ, ಇದರಲ್ಲಿ ಬೆಳವಣಿಗೆ ಏನು ಬಂತು ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅಲ್ವಾ ರಾಜಕಾರಣ ಅಂತ ಹೇಳೋದು. ರಾಜಕಾರಣ ಅನ್ನೋ ಡೆಫಿನೇಷನ್ನಲ್ಲೇ ಎಲ್ಲ ಇದೆ, ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದು ಏನೂ ಇಲ್ಲವಲ್ಲ. ಕುತೂಹಲವನ್ನು ಮೂಡಿಸಿದಂತಹ ಗೃಹ ಸಚಿವ ಪರಮೇಶ್ವರ್ ಅವರ ಮಾತು. ಡಿಕೆ ದೆಹಲಿ ಯಾತ್ರೆನ ಸಮರ್ಥಿಸಿಕೊಂಡ್ರ ಹಾಗಿದ್ರೆ ಪರಮೇಶ್ವರ್. ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದು ಏನು ಇಲ್ಲವಲ್ಲ, ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರ ಮಾತು. ರಾಜಕಾರಣ ಅನ್ನೋ ಡೆಫಿನೇಷನ್ ಅಲ್ಲೇ ಎಲ್ಲ ಇದೆ, ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದು ಏನು ಇಲ್ಲವಲ್ಲ ಅಂತ ಹೇಳ್ತಿದ್ದಾರೆ. ಸೊ ಡಿಕೆ ದೆಹಲಿ ಯಾತ್ರೆನ ಒಂದು ರೀತಿಯಾಗಿ ಸಮರ್ಥಿಸಿಕೊಳ್ಳೋದಕ್ಕೆ ಮುಂದಾದ್ರ ಪರಮೇಶ್ವರ್. ಪವರ್ ಶೇರಿಂಗ್ ಫೈಟ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಸೊ ಡಿಕೆ ಡೆಲ್ಲಿ ಯಾತ್ರೆ ಬಗ್ಗೆ ಪರಂ ಸ್ಫೋಟಕ ಮಾತನಾಡಿದ್ದಾರೆ. ಸೊ ಮಾಡೋದೇ ರಾಜಕೀಯ, ಇದರಲ್ಲಿ ಬೆಳವಣಿಗೆ ಏನು ಬಂತು ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ವಾ ರಾಜಕಾರಣ ಅಂತ ಹೇಳೋದು. ಸೊ ರಾಜಕಾರಣ ಅನ್ನೋ ಡೆಫಿನೇಷನ್ನಲ್ಲೇ ಎಲ್ಲ ಇದೆಯಲ್ಲ, ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದು ಏನೂ ಇಲ್ಲವಲ್ಲ ಅಂತ ಹೇಳ್ಬಿಟ್ಟು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕುತೂಹಲವನ್ನ ಮೂಡಿಸ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಹೇಳಿರುವಂತಹ ಈ ಒಂದು ಮಾತು. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಭೇಟಿ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಏನೆಲ್ಲ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತವೆ. ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂತ ಬಿಟ್ರೆ ಅದಕ್ಕೆ ಮತ್ತೆ ನಾವೇನೋ ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಭೇಟಿ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಏನೆಲ್ಲ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತವೆ. ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂತ ಬಿಟ್ರೆ ಅದಕ್ಕೆ ಮತ್ತೆ ನಾವೇನೋ ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಭೇಟಿ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಏನೆಲ್ಲ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತವೆ. ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂತ ಬಿಟ್ರೆ ಅದಕ್ಕೆ ಮತ್ತೆ ನಾವೇನೋ ವ್ಯಾಖ್ಯಾನ ಮಾಡೋದು